ತುಂಬಾ ಚೆನ್ನಾಗಿ ಮಾತಾಡ್ತಿದ್ಯಮ್ಮ. ನೇರವಾಗಿ ಹೊರಗಡೆ ಹೋಗಿ ಅಂತ ಹೇಳೋದ್ ಬಿಟ್ಟು ಈ ತರ ಹೇಳ್ತಿದ್ಯಾ? ಅಯ್ಯೋ ಅಲ್ಲ ಅತ್ತೆ, ಅದು ನೀವ್ಯಾಕೆ ಆ ಥರ ಅರ್ಥ ಮಾಡ್ಕೋತೀರಿ? ಅಚ್ಚು ಆ ಅರ್ಥದಲ್ಲಿ ಹೇಳಲಿಲ್ಲ. ಇಲ್ಲ ಇಲ್ಲ, ನಿಮ್ ತಂಗಿ ಅಚ್ಚು ಅಮ್ಮ ಏನೂ ಹೇಳಿಲ್ಲ. ಪರವಾಗಿಲ್ಲ ಬಿಡಿ ವೀರಣ್ಣವ್ರೆ. ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಇನ್ ಮುಂದೆ ನಾವ್ಯಾರೂ ಬರೋದಿಲ್ಲ. ನಿಮ್ ತಂಗಿನ ಯಾವತ್ತು ಕಳಿಸ್ಕೊಡ್ಬೇಕು ಅಂತ ನಿಮ್ಗನ್ಸತ್ತೋ ಅವತ್ತು ಕಳಿಸ್ಕೊಡಿ. ಇಲ್ಲ ಬೇಡ, ನಮ್ ತಂಗಿನ ಇಲ್ಲೇ ಇಟ್ಕೋತೀವಿ ಅಂತ ನೀವು ತೀರ್ಮಾನ ಮಾಡಿದ್ರೆ ಅದನ್ನು ಕೂಡ ನಮಗ್ ಹೇಳಿ. ಆಮೇಲೆ ನಾವಿಲ್ಲಿಗೆ ಬರೋದು, ನೀವೇನೋ ಅನ್ನೋದು, ಮಾತಿಗೆ ಮಾತು ಬೆಳೆಯೋದು, ಇವೆಲ್ಲ ಆಗೋದು ಬೇಡ ಅಲ್ವಾ? ನಿಜ ಹೇಳಬೇಕು ಅಂದ್ರೆ ನಮ್ಮ ಎರಡೂ ಸಂಬಂಧಗಳ ಬಗ್ಗೆ ನಮ್ಮ ಬಂಧು ಬಳಗಕ್ಕೆ ಗೊತ್ತಾಯ್ತು ಅಂದ್ರೆ ಚಪ್ಪಾಳೆ ಹೊಡ್ಕೊಂಡು ನಗ್ತಾರೆ ವೀರಣ್ಣವ್ರೆ. ನಗೋರ್ ಮುಂದೆ ಜಾರ್ ಬಿದ್ದ ಹಾಗಾಗತ್ತೆ. ಶಾಂತಿ ನಿವಾಸದ ಮರ್ಯಾದೆ ಕುಗ್ಗ್ ಹೋಗುತ್ತೆ. ಬೇಡ, ಅದಾಗೋದು ಬೇಡ. ನಿಮ್ಮ ಅನುಕೂಲ, ನಿಮ್ಮ ಸಂತೋಷ ನೀವೇ ತೀರ್ಮಾನ ಮಾಡಿ. ಅಮ್ಮ ಅಮ್ಮ, ಏನಮ್ಮ ಇಷ್ಟೊಂದು ಕಠೋರವಾಗಿ ಮಾತಾಡ್ತಾ ಇದ್ದೀರಿ? ಕ್ಷಮೆ ಇರ್ಲಿ ವೀರಣ್ಣವ್ರೆ. ನೀವು ನಮ್ಮ ಮನೆಗೆ ಬಂದು ಏನ್ ಹೇಳಿದ್ರಿ? ನೀವೇನ್ ಮಾಡಿದ್ರು ನಮ್ಮನೆಗೆ ತಗೊಂಡ್ ಬನ್ನಿ, ನಾವೇನ್ ಮಾಡಿದ್ರು ನಿಮ್ಮನೆಗೆ ತಗೊಂಡ್ ಬರ್ತೀವಿ ಅಂತ ಆವತ್ತು ನೀವು ಹೇಳಿದ ಮಾತು ಕೇಳಿ ತುಂಬಾ ಖುಷಿಯಾಗಿತ್ತು. ಆದ್ರೆ ಇವತ್ತು ತುಂಬಾ ಒಳ್ಳೆದನ್ನೇ ಕೊಡ್ತಾ ಇದ್ದೀರಾ. ಅಮ್ಮ ಅಚ್ಚು, ಅವ್ರು ಹೇಳಿ ಹೋಗಿದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡೋಣ. ಅವರು ನಮ್ಮ ಮೇಲೆ ಅಪವಾದ ಹೊರಿಸಿದ್ರು ಅಂತ ನಾವು ನೊಂದ್ಕೊಳ್ಳೋದು ಬೇಡ. ಸ್ವಲ್ಪ ದಿನಕ್ಕೆ ನೀನು ರತ್ನಮ್ಮನ ಜೊತೆ ಊರಿಗೆ ಹೋಗಿ ಬಂದ್ಬಿಡು. ಅಷ್ಟೊತ್ತಿಗೆ ಎಲ್ಲ ತಿಳಿಯಾಗಿರುತ್ತೆ. ಯಾವುದನ್ನು ಮನಸ್ಸಿಗೆ ಹಾಕೋಬೇಡ ಕಂದ. ರತ್ನಮ್ಮ ಅವರೇ, ನೀವು ಸ್ವಲ್ಪ ಬನ್ನಿ. ನಡಿ. ಏನ್ ಆಸೆ ಪಟ್ಟಿದ್ದೆ ನಾನು? ಏನ್ ನಡೀತಾ ಇದೆ ಇಲ್ಲಿ? ಶಾಂತಿ ನಿವಾಸ ನನ್ನ ಮನೆ. ಯಾವ ಮನೆಗೆ ಹೋಗಿ ಬದುಕನ್ನೆಲ್ಲ ಸರಿ ಮಾಡ್ಕೋಬೇಕು ಅನ್ಕೊಂಡು ಅದೇ ಮನೆಯಿಂದ ಅತ್ತೆ ಬಂದು ನನ್ನ ಮೇಲೆ ಅಪವಾದ ಹೊರಿಸಿ ಹೋಗ್ತಿದ್ದಾರೆ. ಅಣ್ಣನ್ಗೆ ಹೇಳಕ್ಕಾಗೋದಿಲ್ಲ, ಅತ್ತೆಗೂ ಹೇಳಕ್ಕಾಗೋದಿಲ್ಲ. ಭಗವಂತ, ಹೇಗಾದ್ರೂ ಮಾಡಿ ಅರ್ಚನಾ ಇರೋ ಜಾಗ ತೋರಿಸ್ಬಿಡು, ಏನಾದ್ರೂ ಪರಿಹಾರ ಸಿಗುತ್ತೆ. ಗೊತ್ತು ಗುರಿಯೇ ತಿಳಿಯದೆ ಎತ್ತವ ಪಯಣ ಸಾಗಿದೆ. ಹೇಯ್, ಎಲ್ಲಿಗೆ? ನಿಮ್ಮನೆ ಕೇಳ್ತಿರೋದು ಎಲ್ಲೋಗ್ತಿದ್ದೀರಾ? ಹೋ, ತಪ್ಪಿಸ್ಕೊಂಡು ನನ್ನ ಹತ್ರ, ಪೊನ್ನಪ್ಪನ ಹತ್ರ. ಇದು ಪೊನ್ನಪ್ಪನ ಕೋಟೆ ಕಣೆ. 7 ಸುತ್ತಿನ ಕೋಟೆಗಿಂತ ಸ್ಟ್ರಾಂಗು. ಇಲ್ಲಿಗೆ ಬರ್ಬೇಕಾದ್ರೂ ನನ್ನ ಪರ್ಮಿಷನ್ ಬೇಕು, ಹೋಗ್ಬೇಕಾದ್ರೂ ನನ್ನ ಪರ್ಮಿಷನ್ ಬೇಕು. ಇವಳಗಷ್ಟು ಧೈರ್ಯ ಇಲ್ವಲ್ಲ? ಓ ನರ್ಸು, ನಿನ್ ಕುಮ್ಮಕ್ಕ ಇದು? ಅದು ಮೇಡಮ್, ಯಾಕೆ ಆಗಾಗ ಬಿಸಿ ಮುಟ್ಟಿಸ್ತಾ ಇರೋದು ಸಾಕಾಗ್ತಿಲ್ವಾ? ಖರ್ಚಿಗೆ ಜಾಸ್ತಿ ಬೇಕಾ? ಬಿಸಿ ಜಾಸ್ತಿ ಮುಟ್ಟಿಸ್ಬೇಕಾ? ಅದು ಹಾಗಲ್ಲ ಮೇಡಮ್.
ನಿನ್ನನ್ ಹೇಳಿ ಏನು ಪ್ರಯೋಜನ ಇಲ್ಲ. ನಿನ್ನ ಕಳಿಸಿದಾಳಲ್ಲ ಶಾಂತಿ, ಅವಳನ್ನ ಕೇಳ್ಬೇಕು. ಹೋಗೊಳಗೆ ಕರ್ಕೊಂಡೋಗೋ. ಹೋಗು. ಹೇಯ್, ನೀವೇನ್ರ ನೋಡ್ತಿದ್ದೀರಾ? ಹೋಗ್ರ ಆಚೆ. ರೀ ತಗೊಳ್ಳಿ. ಏನ್ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ನಾನು ಆಗ್ಲೇ ಹೇಳಿದ್ದನ್ನ ನೆನ್ಪು ಮಾಡ್ಕೊಳ್ಳಿ. ಯಾವುದನ್ನು ಅಷ್ಟೊಂದು ಮನಸ್ಸಿಗೆ ಹಚ್ಕೊಳಕ್ ಹೋಗ್ಬೇಡಿ. ಎಲ್ಲ ಆದಷ್ಟು ಬೇಗ ಸರಿ ಹೋಗುತ್ತೆ. ಏನು ಸರಿ ಹೋಗುತ್ತೋ ಏನೋ ಗೊತ್ತಿಲ್ಲ ಸುಮತಿ. ಇಷ್ಟು ದಿನ ಯಾರ ಮುಂದೇನೂ ಯಾವುದೇ ಕಾರಣಕ್ಕೂ ನಮ್ಮ ಅಚ್ಚುನ ತಲೆ ತೆಗ್ಸಕ್ ಬಿಟ್ಟವನಲ್ಲ ನಾನು. ಆದರೆ ಇವತ್ತದೇ ಅಚ್ಚುನ ಯಾವುದೋ ಕಾರಣ ಇಟ್ಕೊಂಡು ಮಾತಿನ ಚಾವಟಿಯಲ್ಲಿ ಹೊಡೆಯೋದನ್ನ ನೋಡ್ಬಿಟ್ಟೆ ಸುಮತಿ. ಯಾವ ವಿಷಯನೋ ಯಾವ ಸತ್ಯನೂ ಗೊತ್ತಿಲ್ಲದೆ ಇರೋ ಆ ಮುಗ್ಧ ಮನಸ್ಸಿಗೆ ಯಾರೋ ಈ ಥರ ಮಾತಿನ ಚಾವಟಿಯಲ್ಲಿ ಹೊಡಿತಾ ಇದ್ರೆ ಹೇಗೆ ನೋಡ್ಕೊಂಡಿರ್ಲಿ ಸುಮತಿ ನಾನು? ಅದಕ್ಕೆ ನಾವ್ ಯಾರ ಮೇಲೂ ತಪ್ಪು ಹೊರ್ಸಕ್ ಸಾಧ್ಯ ಇಲ್ಲ ರೀ. ಇದೆಲ್ಲ ಕಾಲ ಆಡ್ತಿರೋ ಕರುಣೆ ಇಲ್ದಿರೋ ಆಟ ರೀ. ರೀ, ಈಗ ನಮ್ಮ ಹತ್ರ ಒಂದು ಸುದ್ದಿ ಇದೆ, ಆದ್ರೆ ನಾವು ಅದನ್ನ ಹೊರಗಡೆ ಹೇಳಕ್ ಆಗದೆ ಇರೋ ಪರಿಸ್ಥಿತಿಲಿದೀವಿ. ಅದೇ ಅಲ್ವೇನ್ರಿ ಸತ್ಯ? ನೋಡಿ, ಶಾಂತಿ ಜೀವಂತವಾಗಿದ್ದಾಳೆ ಅಂತ ನಾವೆಲ್ಲರ ಮುಂದೆ ಹೇಗೆ ಹೇಳಕ್ಕಾಗತ್ತೆ ಹೇಳಿ? ಒಂದ್ ವೇಳೆ ಅವಳು ಶಾಂತಿನೇ ಆಗಿದ್ರು, ಅವಳು ಬದುಕಿದ್ರು, ಅಥವಾ ಬೇರೆ ಯಾರೇ ಆಗಿದ್ರು, ಮುಂದೆ ಏನಾಗತ್ತೆ ಅಂತ ನಮಗ್ ಗೊತ್ತಿಲ್ವಲ್ಲ ರೀ. ಹೌದು ಸುಮತಿ, ನೀನು ಹೇಳ್ತಾ ಇರೋದು ಸರಿ. ಆದರೆ ನಮ್ಮೆಲ್ಲರೂ ಮನಸ್ಸಲ್ಲೂ ಈ ಥರ ತೊಳಲಾಟ, ಸಂಕಟ, ನೋವು ಇದೆಲ್ಲ ಯಾಕೆ ಬರ್ತಾ ಇದೆ? ಅಚ್ಚು ಮದುವೆ ಆಗಿ 1 ತಿಂಗಳು ಕೂಡ ಕಳೆದಿಲ್ಲ. ಶಾಂತಿ ನಿವಾಸದವರು ಅಚ್ಚುನ ಏನೇನೋ ಮಾತಾಡ್ತಿದ್ದಾರೆ. ಇದೆಲ್ಲ ಯಾಕೆ ರೀ? ಯಾಕೆ ಅಂದ್ರೆ ನಮ್ಮ ಅಚ್ಚುನ ಅವರೆಲ್ಲರೂ ಅಷ್ಟೊಂದು ಪ್ರೀತಿ ಮಾಡ್ತಾರೆ. ಇದ್ರಲ್ಲಿ ಬೀಗ್ತಿಯವ್ರದ್ದೇನೂ ತಪ್ಪಿಲ್ಲ, ಅಳಿಯಂದ್ರದ್ದು ತಪ್ಪಿಲ್ಲ, ನಮ್ಗಳದಂತೂ ತಪ್ಪೇ ಇಲ್ಲ. ಇದ್ ಬಗೆಹರಿಬೇಕು ಅಂದ್ರೆ ಅದಕ್ಕಿರೋದು ಒಂದೇ ದಾರಿ. ಆ ಶಾಂತಿ ತರ ಇರೋ ಹುಡುಗಿ ಬಗ್ಗೆ ಪೂರ್ತಿ ವಿವರ ನಮಗ್ ಗೊತ್ತಾಗ್ಬೇಕು ಅಷ್ಟೇ. ಅವಳು ಶಾಂತಿನ ಇಲ್ವಾ, ಅಥವಾ ಶಾಂತಿ ಜೀವಂತವಾಗಿದ್ದಾಳ ಇಲ್ವಾ ಅಂತ ಅದ್ ಗೊತ್ತಾದ್ರೆ ಮಾತ್ರನೇ ಈ 2 ಕುಟುಂಬಗಳು ನೆಮ್ಮದಿಯಾಗಿರೋಕ್ ಸಾಧ್ಯ ರೀ. ನೀನು ಹೇಳ್ತಾ ಇರೋದು ನಿಜ ಸುಮಾ.